ಹಲೋ 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 ಹಲೋ. ಪ್ರಥಮದಲ್ಲಿ ಬಂದು ಹೌದು ಹೌದಪ್ಪ. ವಕ್ರತುಂಡ ಮಹಾಕಾಯ, ಹೌದು ಹೌದು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ, ಹೌದು ಹೌದಾ. ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಎನ್ನುತ್ತಾ ಅನ್ನುತ್ತ ಗುರುಗಳು ಪ್ರಥಮದಲ್ಲಿ ಬಂದು ಹೌದು ಹೌದು ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂಥ ಹಾ ಯಾರಿಪ್ಪ? ಗುರುಗೌರಿ ಸೋಮಲಿಂಗೇಶ್ವರ ಪವಿತ್ರ ಚರಣಾರ್ಬಿಂದಕ್ಕಾದರೂ ಕೂಡ ಹೌದು ಹೌದು ಭಕ್ತಿಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಹೇಳುತ್ತಾ ಹೇಳ್ತಾ ಗುರುಗಳು ಹೌದಿಲ್ಲ. ಹೌದು ಹೌದಾ. ಅದೇ ರೀತಿಯಾಗಿ ಯಾವ ಹಗಲು 12 ವರ್ಷ ಇರುಳು 12 ವರ್ಷ ತಪ್ಪದ 24 ವರ್ಷ ಭಕ್ತಿಯನ್ನ ಮಾಡಿ ಸಾಣಿಯ ಬೇರಾಗಿ ಸವುದು ಶ್ರೀಗಂಧದ ಕೊಟ್ಟಾಗಿ ನವದಿರ್ತಕ್ಕಂಥ ಅವ್ರಪ್ಪ ಯಾವ ಬಿಜಾಪುರ ಜಿಲ್ಲಾ ಬಿಜಾಪುರ ತಾಲೂಕಿನ ಹೌದು ಹೌದು ಸುಕ್ಷೇತ್ರವಾಗಿರತಕ್ಕಂಥ ಯಾವ್ದು ಗ್ರಾಮ? ಮೂರೂರ ಸೀಮೆಯಲ್ಲಿ ಮುಮ್ಮೆಟ್ಟ ಗುಡ್ಡದಲ್ಲಿ ವಾಸವಾಗಿರತಕ್ಕಂಥ ಅವ್ರಪ್ಪ ನಮ್ಮಪ್ಪ ಯಾವನನ್ನ ಯೋಗಿನಾದ ಅಮೋಘ ಸಿದ್ದೇಶ್ವರ ಪವಿತ್ರ ಚರಣಾರ್ಬಿಂದಕ್ಕಾದರೂ ಕೂಡ ಜಾಗನೂರು ಕಲಾವಂತರಿಂದ ವಂದನೆಗಳನ್ನು ಹೇಳ್ತಾ ಗುರುಗಳು ಹೌದಿಲ್ಲ. ಹೌದು ಹೌದು ಅದೇ ರೀತಿಯಾಗಿ ದಂಡವಾಡ ಗುಡ್ಡದಲ್ಲಿ ಆಸನಗೈದಿರ್ತಕ್ಕಂಥ ಹಾ ಹಾ ಅವ್ರಪ್ಪ ನಮ್ಮಪ್ಪ ಯಾವ ಜಗದ್ಗುರು ರೇವಣ ಸಿದ್ದೇಶ್ವರ ಪರಮ ಚರಣ ಬಿಂದುಕ್ಕಾದರೂ ಕೂಡ ಹೌದು ಹೌದಪ್ಪ ಭಕ್ತಿಪೂರ್ವಕವಾಗಿರತಕ್ಕಂಥ ನಮಸ್ಕಾರಗಳನ್ನು ಹೇಳ್ತಾ ಗುರುಗಳು ಹೌದಿಲ್ಲ. ಹೌದಾ. ಅದೇ ರೀತಿಯಾಗಿ ಆಹಾ ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿರತಕ್ಕಂಥ ಈಗಾಗಲೇ ಕೆಲವೊಂದು ದಿನಗಳ ಹಿಂದೆ ಲಿಂಗೈಕ್ಯಾಗಿ ಹೋಗಿರತಕ್ಕಂಥ ಹಾಲು ಮತದಲ್ಲಿ ಹೊಕ್ಕು ಹೋರಾಡಿ ನಕ್ಕ ನೆಲದಾಡಿರ್ತಕ್ಕಂಥ ಅವ್ರಪ್ಪ ಗುರುಗಳು ಹಾಲು ಮತದಲ್ಲಿ ಓಮಾದಿ ಮಾಲಿಂಗರಾಯರ ಪುರಾಣವನ್ನ ರಚನೆ ಮಾಡಿ ಸವಾಲಿನ ಸರದಾರ ಎಂದು ಬಿರುದು ಪಂಡು ಹೌದು ಹೌದು ನೂರಾರು ಮ್ಯಾಳಿಗೆ ಗುರುಗಳಾಗಿರ್ತಕ್ಕಂಥ ಯಾರಿಪ್ಪ ದೊಡ್ಡ ಗುರುಗಳು? ನನ್ನ ಗುರು ಆಗಿರತಕ್ಕಂಥ ಮೆಳವಂಕಿ ಮುತ್ಯಾಪ್ಸರ ಪಾದಕ್ಕಾದರೂ ಕೂಡ ಹೌದು ಹೌದಪ್ಪ ವಂದನೆಗಳನ್ನ ಹೇಳಿ ಹೇಳ್ತಾ ಗುರುಗಳು ಹೌದಿಲ್ಲ. ಹೌದು ಅದಕ್ಕ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕಿನ ಹೌದು ಹೌದು ಮರಡಿ ಶಿವಾಪುರ ಗ್ರಾಮದಲ್ಲಿ ಒಂದು ಮಹಾಲಕ್ಷ್ಮಿಯ ಜಾತ್ರಾ ನಿಮಿತ್ತವಾಗಿ ಜಾತ್ರಷ್ಟ ಆಗಬಾರ್ದು ಬೆಳ್ತನ ಜಾಗರಣ ತಿಳ್ಕೊಂಡು ಏನ್ ಮಾಡ್ಯಾರಪ್ಪ? 2 ಕಲಾ ಸಂಘಗಳನ್ನ ಹೌದು ಹೌದಪ್ಪ ಹಿರಿಯರು ಬರ್ಮಾಡ್ಕೊಂಡಾರ. ಬಂದಾರಪ್ಪ ಹೌದಿಲ್ಲ. ಹೌದು ಯಾವ್ಯಾವ ಕಲಾ ತಂಡಪ್ಪ ಅಂತ ಕೇಳಿದ್ರ ಯಾವ್ರಿಪ್ಪ ಅದ? ನಮ್ಮ ಸರಜೋಡಿ ಕಲಾವಂತರು ಯಾವ್ಯಾವ ಕಲಾ ತಂಡ ಅನ್ನುವಂಥದ್ದು ಹೇಳುದು ಕೊಳಿಮಿಲ್ಲ ಅಂದ್ರ ಅವ್ರು. ಹೌದು ಹೌದು ಹೌದಿಲ್ಲ. ಹೌದು ಅದಕ್ಕೆ ಇವತ್ತಿನ ದಿವಸ 2 ಕಲಾ ಸಂಘಗಳು ಯಾವಪ್ಪ ಅಂತ ಕೇಳಿದ್ರ ಯಾವ್ರಿ ಮಾಸ್ತರು? ಗಂಡ ಹಾಡಾಕ ಹೆಚ್ಚಿನ ಕಲಾವಿದರಾಗಿರ್ತಕ್ಕಂಥ ಯಾರಿಪ್ಪ? ಸುಕ್ಷೇತ್ರವಾಗಿರ್ತಕ್ಕಂಥ ಸುವರ್ಣ ಕರ್ನಾಟಕ ಚಿಕ್ಕೋಡಿ ತಾಲೂಕಿನ ಜಾಗನೂರು ಗ್ರಾಮದ ಬೀರಲಿಂಗೇಶ್ವರ ಡೊಳ್ಳು ಕಲಾಗಾಯನ ಸಂಘ. ಹೌದು ಹೌದು ಇವತ್ತು ನಮ್ಮದೊಂದು ಸಣ್ಣ ಸಂಘ. ಏನೋ ಸಣ್ಣ ಹುಡುಗರ ಸಂಘು. ಹೌದಿಲ್ಲ. ಹೌದು ಹೌದು ಇನ್ನೊಂದು ಸಂಘ ಯಾವ್ದಪ್ಪ ಅಂತ ಕೇಳಿದ್ರ ಯಾವ್ದ್ರಿಪ್ಪ? ದೊಡ್ಡ ಮೇಳು ಹಾಡಿಕೆ ಒಂದು ಮಾರ್ಗದ ಹಾಡಿಕೆ ಆಯ್ತು, ಹೆಣ್ಣ ಗಂಡ ಹಾಡಿಕೆ ಆಯ್ತು. ಆಹಾ ಹಾಡಿಕೆ ತವರು ಮನೆಯ ಊರಾಗಿರ್ತಕ್ಕಂಥ ಯಾವ್ದ್ರಿಪ್ಪ ಊರು? ಹಳ್ಳೂರು ಗ್ರಾಮದ ಹೌದು ಹೌದು ಭಾಗ್ಯವಂತಿ ದೇವಿ ಡೊಳ್ಳು ಕಲಾಗಾಯನ ಸಂಘ. ಹೌದು ಹೌದಪ್ಪ ಸಾಕಿನ ಗಾಂಧಿನಗರ ಹಳ್ಳೂರು ಗ್ರಾಮದಿಂದ ಹೌದು ಹೌದು ಹೆಣ್ಣು ಹಾಡಾಕ ಒಂದು ದೊಡ್ಡ ಕಲಾ ತಂಡದವ್ರು ಬಂದಾರ. ಏನು ಹೆಣ್ಣು ಹಾಡಕ್ ಬಂದಾರು? ಹಾ ಹೌದು ಹೌದಪ್ಪ ಅವ್ರು ಹೆಣ್ಣು ಹಾಡಾಕ್ ಬಂದಾರ, ನಾವು ಗಂಡು ಹಾಡಾಕ್ ಬಂದೀವಿ. ಬರೋಬರ ಮಾತು. ಹೌದಿಲ್ಲ. ಹೌದು ಅದಕ್ಕೆ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ವರ್ಷದಾಗ ಬರುವಂತ 365 ದಿವಸ, ಹಾ ಹಾ 52 ವಾರ, ಹೌದಾ 12 ತಿಂಗಳೊಳಗೆ ಏನಪ್ಪಾ ಅಂತಂದ್ರ ತಿಳಿದು ತಪ್ಪು ಮಾಡಿರ್ತೀವಿ, ತಿಳಿಲಾರ್ದನು ತಪ್ಪು ಮಾಡಿರ್ತೀವಿ. ಹೌದು ಹೌದು ಹೌದು. ತಪ್ಪು ಮಾಡಿರ್ತೀರಿ. ತಿಳಿದು ತಪ್ಪಾಗಿರ್ತಾವ, ತಿಳಿಲಾರ್ದನು ತಪ್ಪು ಎಲ್ಲಾರ್ದು ಆಗಿರ್ತಾವ. ಗುರುಗಳು ಹಂಗ ಬಂದ್ರೆ ಆಮೇಲೆ ಇಲ್ಲಿ ತಪ್ಪಾಗಾಕ. ಹೌದಿಲ್ಲ. ಹೌದು ಹೌದು ಅದಕ್ಕೆ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಹೆಂಗ್ರಿ ಸರು? ಒಂದು ಅಂಗಿ ಅನ್ನುವಂತದ, ಒಂದು ಧೋತ್ರ ಅನ್ನುವಂತದ, ಒಂದು ಪ್ಯಾಂಟ್ ಅನ್ನುವಂತದ, ಒಂದು ವಸ್ತ್ರ ಅನ್ನುವಂತದ್ದು ಹಸನಾಗಬೇಕಾದ್ರ ಹಾ ಹಾ ಏನ್ ಮಾಡ್ಬೇಕು ಸರು? ಅದಕ್ಕೆ ಏನಪ್ಪಾ ಅಂತಂದ್ರ ಸವಾಲ ಸಾಬಣ ಹಚ್ಚಿ ಹಾ ಹಾ ಹೊಳಿಗೆ ಹೋಗಿ ಏನಪ್ಪಾ ಅಂತಂದ್ರ ಪರಗ ಕಲ್ಲಿಗೆ ಉಗಿದ್ರ ಏನಪ್ಪಾ ಅಂತಂದ್ರ ಅರಿವಿ ಅನ್ನುವಂತದ ಸ್ವಚ್ಛ ಆಗ್ತದ. ಬರೋಬರದ ಮಾತು ಸರ್ ಅದು. ಹೌದಿಲ್ಲ. ಕರೆಕ್ಟು. ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಸವಾಲ ಸಾಬಣ ಹಚ್ಚಿ ಉಗದ ಹೆಂಗ ಅರಿವಿ ಹಸನಾಕೈತಿ ನೋಡು. ಹಾ ಹಾ ನಮ್ಮ ನಿಮ್ಮೆಲ್ಲರ ಮನಸ್ಸನ್ನುವಂತದ ಹಸನಾಗಬೇಕಾದ್ರ ಹಾ ಹಾ ಏನ್ ಮಾಡ್ಬೇಕು ಸರು? ಒಂದು ತಾಯಿ ಸೇವಾ, ಒಂದು ತಂದೆ ಸೇವಾ, ಒಂದು ಗುರುನಾಥನ ಸೇವಾ, ಒಂದು ಮಹಾಲಕ್ಷ್ಮಿ ಸೇವಾ, ಒಂದು ಪರಮಾತ್ಮನ ಸೇವಾ, ಒಂದು ಬ್ರಹ್ಮನ ಸೇವಾ. ಹೌದು ಹೌದಪ್ಪ ಬರೋಬರದ ಮಾತಿದು. ಶಿವಶಕ್ತಿಯ ಸೇವಾವನ್ನ ನಾವು ನೀವು ಎಲ್ಲರೂ ಕೂಡಿ ಮಾಡಿದ್ದಾದ್ರೆ ನಮ್ಮ ಮನಸ್ಸಾಸನಾಕೈತೆ ಅನ್ನುವಂತ ಮಾತನ್ನಿಟ್ಟ ಇಟ್ಟವು. ಅದಕ್ಕ ಏನಾಗಿದೆ ಸರು? ಪ್ರಥಮದಾಗ ಬಂದ ಏನಪ್ಪಾ ಅಂತಂದ್ರ ನಾವು ಕೂಡ ಒಂದು ಸ್ತೋತ್ರ ಮಾಡಿದ್ದೀವಿ. ಏನು ಸ್ತೋತ್ರ ಮಾಡಿದ್ವಪ್ಪ ಅಂತಂದ್ರ ಏನ್ ಮಾಡಿದ್ವಿ ಗುರುಗಳು ನಾವು? ಒಟ್ಟ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಮಹಾದೇವನ ಮುಖದಿಂದ ವಿನಯ ಕುಟ್ಟಾನ.
ಹೌದು ಹೌದು ಅವನಿಗೆ ಹಲವಾರು ನಾಮಗಳು ಬಂದಾವು. ಬಂದವ್ ಸರು. ಅವನ ಪೂಜೆ ಮಾಡಿದ್ರೆ ಬಂದಿರತಕ್ಕಂತ ಕಷ್ಟ ಪರಿಹಾರ ಆಗ್ತೈತೆ ಅಂತೇಳಿ ಪುರಾಣದಾಗ ಬರ್ದಿಟ್ಟಾರು. ಹಿಂದೆ ಏನಪ್ಪಾ ಅಂತಂದ್ರೆ ಎಲ್ಲಾ ದೇವತೆಗಳು ಕುಡ್ಕೊಂಡು ಗಣಪತಿಯ ಪೂಜೆಯನ್ನ ಮಾಡಿ ತಮಗ ಬಂದಿರತಕ್ಕಂತ ಕಷ್ಟವನ್ನ ಪರಿಹಾರ ಮಾಡ್ಕೊಂಡಾರ. ಹೌದಪ್ಪ. ಹೌದು. ಹಿಂದೆ ದೇವತೆಗಳು ಕೂಡ ಏನಪ್ಪಾ ಅಂತಂದ್ರೆ ತಮ್ಮ ಕಷ್ಟವನ್ನ ಪರಿಹಾರಗೋಸ್ಕರವಾಗಿ ಏನ್ ಮಾಡ್ಯಾರು? ಗಣಪತಿನ ಪೂಜೆ ಮಾಡ್ಕೊಂಡಾರ. ಏನು ಗಣಪತಿನು? ಹಿಂದ ದೇವತೆಗಳು ತಮ್ಮ ಕಷ್ಟವನ್ನ ಪರಿಹಾರ ಮಾಡೋಸ್ಕರವಾಗಿ ಗಣಪತಿನ ಪೂಜೆ ಮಾಡ್ಕೊಂಡಾರ. ಹೌದಪ್ಪ. ಈಗ ಸದ್ದ ಆದ್ರೂ ಏನಪ್ಪಾ ಅಂತಂದ್ರೆ ಕಲಿಯುಗದೊಳಗ ಒಂದು ಭಜನ, ಒಂದು ಕೀರ್ತನ, ಒಂದು ಡೊಳ್ಳಿನ ಪದ, ಒಂದು ಗೀಗಿ ಪದ, ಒಂದು ಸಾವರಿಕೆ ಪದ, ಒಂದು ಚೌಡಿಕೆ ಪದ. ಹೌದಾ? ದವಾಖಾನ್ಯಾಗ ಹೋಗಿ ನೋಡಿದ್ರು ಕೂಡ ಏನಪ್ಪಾ ಅಂತಂದ್ರೆ ಗಣಪತಿಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ಯಾರ ಗುರುಗಳು. ವಿಜಾಪುರದಾಗ ಗೋಳ ಗುಮ್ಟಕ್ಕೆ ಹೋಗಿ ಬಾಗಿಲ ಮ್ಯಾಗ ನೋಡ್ರಿ, ಕೀಲಿ ಮ್ಯಾಗ ಗಣಪತಿ ಚಿತ್ರ ಐತಿ ನೋಡಿ. ಕೀಲಿ ಮ್ಯಾಗು ಹಂಗೋಚಿಯ. ಹೌದಿಲ್ಲ? ಬಿಜಾಪುರ ಗೋಳ ಗುಮ್ಮಟದಾಗ ಸರಿ ಬಾಗಿಲ ಮ್ಯಾಗ ಗಣಪತಿ ಚಿತ್ರ ಐತಿ. ಮನಿ ಕೀಲಿ ಮ್ಯಾಗ ಗಣಪತಿ ಚಿತ್ರ ಅದಾವ. ಹೌದಾ? ಯಾಕೆ ಹಾಕ್ಯಾರವ? ಹೌದು. ಯಾಕೆ ಹಾಕ್ಯಾರು? ಎಲ್ಲ ಯಾಕೆ ಹಾಕ್ಯಾರಪ್ಪ ಅಂತಂದ್ರ ಯಾಕ್ರಿ ಸರು? ಬಂದಿರತಕ್ಕಂತ ಕಷ್ಟವನ್ನ ಪರಿಹಾರ ಮಾಡುವಂತ ತಾಕತ್ತ ಗಣಪತಿ ಬಲ್ಲಿ ಐತೆ ತಿಳ್ಕೊಂಡು ಹೌದು ಎಲ್ಲಾರು ಗಣಪತಿ ಸ್ತೋತ್ರ ಮಾಡ್ತಾರು, ಗಣಪತಿಯ ಪೂಜೆವನ್ನು ಮಾಡ್ತಾರ ಗುರುಗಳು. ಈಗ ಸದ್ಯ ದವಾಖಾನ್ಯಾಗ ಹೋಗಿ ನೋಡ್ರಿ ನೀವು, ಗಣಪತಿ ಪ್ರತಿಯೊಂದು ದವಾಖಾನ್ಯಾಗ ಬೇಕಾದಂತ ಒಂದು ದೊಡ್ಡ ದವಾಖಾನ್ಯಾಗಿದ್ರು ಗಣಪತಿ ಗುಡಿ ಅದಾವ. ಈಗ ಸದ್ಯ ಬೆಳಗಾವದಾಗ ಕೇಳಿ ಒಳಗೆ ಗಣಪತಿ ಗುಡಿ ಕಟ್ಟ್ಯಾರ. ಹೌದಾ? ಯಾಕೆ ಕಟ್ಟ್ಯಾರಪ್ಪ ಅಂತಂದ್ರ ರೋಗಿಗಳಿಗೆ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳು ಬಂದ್ರು ಕೂಡ ಅಲ್ಲಿ ಬಂದು ಬೇಡ್ಕೊಂಡ್ರ ರೋಗಿಗಳಿಗೆ ಬಂದಿರತಕ್ಕಂತ ಕಷ್ಟ ಪರಿಹಾರ ಮಾಡುವಂತ ತಾಕತ್ತ ಗಣಪತಿಗೆ ಅದೇ ತಿಳ್ಕೊಂಡು ಗಣಪತಿ ಏನ್ ಮಾಡ್ಯಾರಪ್ಪ ಅಂತಂದ್ರ ಗುಡಿಯನ್ನ ಕಟ್ಟ್ಯಾರ. ಹೌದಿಲ್ಲ? ಹೌದಾ? ಮೂರ್ತಿಯನ್ನು ಕೂಡ ಏನಪ್ಪಾ ಅಂತಂದ್ರ ಪ್ರತಿಷ್ಠಾಪನೆಯನ್ನು ಮಾಡ್ಯಾರ ಗುರುಗಳು. ಒಟ್ಟ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ನಮ್ಮ ಗಣಪತಿದು ಹಿಂದೂ ಪೂಜೆ ಆಗೈತಿ. ಈಗ ಸದ್ದ ಆದ್ರೂ ನಡೆದೈತಿ. ಒಟ್ಟ ಹಿಂದೂ ಪೂಜೆಗೆ ಸದ್ದಾದ್ರೂ ನಡೆದದ. ಹೌದಿಲ್ಲ? ಬರಬರ ಸರ್. ಹಿಂದೆ ದೇವತೆಗಳು ಕೂಡ ಏನಪ್ಪಾ ಅಂತಂದ್ರ ಪೂಜೆ ಮಾಡ್ಕೊಂಡಾರ. ಈಗ ಸದ್ದ ಆದ್ರೂ ನಂಬದ ಚಾಲ್ತಿ ಒಳಗೈತಿ. ನಮ್ಮ ಅಪ್ಪಂದು. ಹೌದಿಲ್ಲ? ಹೌದು. ಸದ್ಯ ಚಾಲ್ತಿ ಒಳಗೈತಿ. ಐತಿ. ಬೇಕಾದ ಊರಾಗ, ಬೇಕಾದ ತಾಲೂಕದಾಗ, ಬೇಕಾದ ಜಿಲ್ಲಾದೊಳಗ ಬೇಕಾದಂತ ಕಾರ್ಯಕ್ರಮ ನಡೆದ್ರು ಕೂಡ ಪ್ರಥಮದಾಗ ಗಣಪತಿನ ಪೂಜೆ ಮಾಡ್ತಾರೆ ಅಪ್ಪು. ನಮ್ಮದು ಏನಪ್ಪಾ ಅಂತಂದ್ರೆ ಹಿಂದೂ ನಡೆದೈತಿ. ಈಗ ಸದ್ದ ಆದ್ರೂ ಚಾಲೋ ಐತಿ. ನಮ್ಮ ಅಪ್ಪಂದು. ಇನ್ನ ಸರಜೋಡಿ ಕಲಾವಂತರು ಅವ್ರ ಏನ್ ಮಾಡ್ರು? ನಮ್ಮ ದೊಡ್ಡ ಕಲಾವಂತರು, ದೊಡ್ಡ ಗುರುಗಳು. ಹೌದು. ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಈ ಮಹಾಲಕ್ಷ್ಮಿ ಜಾತ್ರೆ ಒಳಗ ಅವರು ಕೂಡ ಒಂದು ಸ್ತೋತ್ರ ಮಾಡ್ರು. ಅವರು ಸೂತ್ರ ಮಾಡ್ಯಾರು. ಏನ್ ಸ್ತೋತ್ರ ಮಾಡ್ರು? ಯಾಕೆ ಮಾಡ್ರು ಗುರುಗಳು? ಹೌದಿಲ್ಲ? ಹೌದು. ಪ್ರಥಮದಾಗ ಬಂದ ಮಂಗಳ ಚಂಡಿಕೆಯನ್ನು ನೆನೆದಾರ. ಮಂಗಳ ಚಂಡಿಕೆಯನ್ನು ಇವ್ರು ನೆನೆದಾರು. ಮಂಗಳವಾರ ದಿವಸ ಪೂಜೆ ಆಗುವಂತ ಮಂಗಳ ಚಂಡಿಕೆಯನ್ನ ನಮ್ಮ ಸರಜೋಡಿ ಕಲಾವಂತರು ಸೂತ್ರ ಮಾಡ್ಯಾರು. ಪೂಜೆ ಮಾಡ್ಕೊಂಡಾರ. ಹೌದಿಲ್ಲ? ಹೌದು. ಆದ್ರ ಇವತ್ತಿನ ದಿವಸ ಮಂಗಳ ಚಂಡಿಕೆನ ಹಿಂದೆ ಯಾರು ದೇವತೆಗಳು ಪೂಜೆ ಮಾಡ್ಕೊಂಡಾರ ಅನ್ನುವಂಥದ್ದು ಕೂಡ ಹೇಳ್ಯಾರ ಗುರುಗಳು. ಹೌದಿಲ್ಲ? ಹೌದಾ? ಇನ್ನ ನಾ ಕೇಳುವಂತ ಮಾತೇನಪ್ಪ ಅದು ಕೇಳಿದ್ರ ಹೆಂಗ್ ಕೇಳ್ಬೇಕಂದ್ರ ಗುರುಗಳು? ಮಂಗಳವಾರ ದಿವಸ ಮಂಗಳ ಚಂಡಿಕೆಯನ್ನ ಪೂಜೆ ಮಾಡ್ಯಾರು ಅನ್ನುವಂತ ಮಾತಾಡ್ರಿ ಅವ್ರು. ಹೇಳ್ಯಾರು. ಈಗ ಮಂಗಳವಾರ ದಿವಸ ಆಕಿನ ಪೂಜೆ ಮಾಡೋದು ಇಟ್ಕೋರಿ. ಇನ್ನ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ, ಸೋಮವಾರ ಹೌದಿಲ್ಲ? ಮತ್ತೆ ಮಂಗಳವಾರ ದಿವಸ ಮಂಗಳ ಚಂಡಿಕೆ ಪೂಜೆ ಆದ್ರ ಇನ್ನು ಉಳಿದ 6 ದಿವಸ ಆಕೆ ಪೂಜೆ ಆಗ್ಯಾಳೋ ಇಲ್ಲೋ, ಮತ್ತೆ ಉಳಿದ ದಿವಸದಾಗ ನೀವು ಯಾರನ್ನ ಪೂಜೆ ಮಾಡ್ಕೋತೀರಿ? ಹೌದು. ಈಗ ಮಂಗಳವಾರ ದಿವಸ ಆಕಿನ ಪೂಜೆ ಮಾಡ್ಬೇಕ. ಜಳಕ ಮಾಡ್ತಾಳ್ರಿ. ಮಂಗಳವಾರ ದಿವಸ ಏನಪ್ಪಾ ಅಂತಂದ್ರ ಮಂಗಳ ಚಂಡಿಕೆನ ಪೂಜೆ ಮಾಡ್ಬೇಕ. ಹೌದು. ಇವತ್ತು ಯಾವಾರ? ಇವತ್ತೇ ನೆನಪಿಲ್ಲ ಸರ್. ಹೌದು. ಇನ್ನು ಮುಂಜಾನೆ ಏನಪ್ಪಾ ಅಂತಂದ್ರ ಶುಕ್ರವಾರ ಬರ್ತದ. ಹೌದಪ್ಪ. ಮತ್ ನೀವು ಶುಕ್ರವಾರ ಪೂಜೆ ಮಾಡೋದಿಲ್ಲ? ಇಲ್ಲತ್ರಿ. ಮಂಗಳವಾರ ದಿವಸ ಅಡ್ಡ ಪೂಜೆ ಮಾಡ್ಬಿಡಾರಿ ಇವ್ರು. ಮಂಗಳವಾರ ಅಟ್ಟೆ ಇವ್ರದು ಪೂಜೆ. ಮತ್ ಶುಕ್ರವಾರ ಯಾರನ್ನ ಪೂಜೆ ಮಾಡ್ತೀರಿ? ಶನಿವಾರ ಯಾರನ್ನ ಪೂಜೆ ಮಾಡ್ತೀರಿ? ರವಿವಾರ ಯಾರನ್ನ ಪೂಜೆ ಮಾಡ್ತೀರಿ? ಹೌದಾ? ಸೋಮವಾರ ಯಾರನ್ನ ಪೂಜೆ ಮಾಡ್ತೀರಿ? ಹೌದು. ಹಿಂಗ ಬರ್ತಾ ಹಿಂಗ ಬೇಕಲ್ಲ. ಮಂಗಳವಾರ ದಿವಸ ಅಡ್ಡ ನೀವು ಪೂಜೆ ಮಾಡ್ಕೊಂಡು ವಾರದಾಗ ಒಮ್ಮೆ ಪೂಜೆ ಮಾಡ್ತೀರೋ? ಕೊಡ್ರಿ. ಹೌದಿಲ್ಲ? ಹೌದು. ಅನ್ನುವಂತಾದ ಮುಂದಿನ ಸಂಧಿಗೆ ಬಂದ ದೈವಕ್ಕಾಯ್ತು ನಮಗಾಯ್ತು ತಿಳಿಸ್ಕೊಡ್ತಾರ ಅನ್ನುವಂತ ಭರೋಸೆ ಐತಿ. ನಮಗೂ ಐತಿ. ಅದಕ್ಕೆ ನಾವು ಹಾಡಿರ್ತಕ್ಕಂಥ ಸ್ತೋತ್ರ ಒಳಗ ನಮ್ಮ ಸರಜೋಡಿ ಕಲಾವಂತರು ಕೆಲವೊಂದು ಮಾತುಗಳನ್ನ ಕೇಳ್ಯಾರ. ಅವ್ರು ಏನ್ ಕೇಳ್ಯಾರ ಗುರುಗಳು? ಏನ್ ಕೇಳ್ಯಾರಪ್ಪ ಅಂತಂದ್ರ ಹೆಂಗ್ರಿ ಸರು? ನಾವು ಗಣಪತಿದ ವರ ಪುರಾಣದಾಗ ಹಾಡೇವತ್ತ. ಅದ ವರ ಪುರಾಣದಾಗ ಏನಪ್ಪಾ ಅಂತಂದ್ರ ಗಣಪತಿಗೆ ಪಾರ್ವತಿ ದೇವಿ ತಾಯಿಗಳತ್ತ. ತಾಯಿ
ತವನಿ ತಾಯೋ ಬಿರಾಪಣ್ಣ ಹೋ ಅದ ನಾವು ಹಾಡಿರ್ತಕ್ಕಂತ ಗಣಪತಿಗೆ ಹಾ ಹಾ ಅದ ವರ ಪುರಾಣದಾಗ ಏನಪ್ಪ ಅಂತಂದ್ರ ಹೌದು ಹೌದು ಇವ್ರ ಅವ್ವಾಗಳು ತಾಯಿಗಾರ ಅನ್ನುವಂತ ಮಾತಾಡ್ರಿ ಅವ್ರು ಹೇಳ್ಯಾರಪ್ಪ ಹೇಳ್ಯಾರು ಒಟ್ಟ ಮುಂದಿನ ಸಂದಿಗೆ ಪುರಾಣ ತಕೊಂಬರ್ರಿ ನೀವು ಬುಕ್ಕ ಬುಕ್ಕ ಹಾ ಹೌದು ಒಟ್ಟ ಇವತ್ತಿನ ದಿವಸ ಏನಪ್ಪ ಅಂತಂದ್ರ ಮಾದೇವ ನಿನ್ನ ಮುಖದಿಂದ ಹುಟ್ಟಿರ್ತಕ್ಕಂಥ ಗಣಪತಿ ಹಾ ಹಾ ಮಾದೇವ ಹಾ ಹಾ ನಿನ್ನ ಮುಖದಿಂದ ಹುಟ್ಟಿರ್ತಕ್ಕಂಥ ಗಣಪತಿ ಹೌದು ಹೌದು ಹೌದಿಲ್ಲ ಹೌದು ಪಾರ್ವತಿ ದೇವಿ ಹುಟ್ಟಲಿ ಅಂದ್ರೆ ಹುಟ್ಟಿಲ್ಲ ಅಂದ್ರೆ ನಿಮ್ಮ ಮಾತು ಬರ್ತದ ಅಲ್ಲಿ ಹೌದು ಹೌದು ಪರಮಾತ್ಮ ಒಬ್ಬಗಣ ನಿನ್ನ ಮುಖದಿಂದ ಹುಟ್ಟಿರ್ತಕ್ಕಂಥ ಗಣಪತಿ ಅಂತೇಳಿ ಅದು ಪುರಾಣದಾಗ ಅಚ್ಚುಕಟ್ಟಾಗಿ ಬರೆದಿಟ್ಟಾರ ಬರ್ದಿಟ್ಟಾರಪ್ಪ ಬರ್ದಿಟ್ಟಾರು ಇನ್ನ ಹೇಳಿ ಅವ್ರು ಏನಪ್ಪಾ ಅಂತಂದ್ರ ಪಾರ್ವತಿ ದೇವಿ ಪುತ್ರತ್ವವನ್ನು ಪಡೆದುಕೊಂಡಾಳ ಅನ್ನುವಂತ ಮಾತಿಗೆ ಅವರು ಉದಾಹರಣೆ ಕೊಟ್ಟಾರ ಕೊಟ್ಟಾರಪ್ಪ ಅಲ್ಲಿ ಅರ್ಥ ಹಂಗ ಬರೋದಿಲ್ಲ ಅದು ಬೀರಪ್ಪನ ಮತ್ತೆ ಹೆಂಗ್ ಬರ ಸರು ಇಲ್ಲಿ ಅವಾಗಳು ಬಂದಾರಂದ್ರ ಹಾ ಹಾ ಅವ್ರಿಗೆ ಯವ ಬಾ ಅನ್ಬೇಕಾಕೈತಿ ಅನ್ನಬೇಕಲ್ಲಪ್ಪ ಹೌದಿಲ್ಲ ಹೌದು ಯವ ಬಾ ಅನ್ಬೇಕಾಕೈತಿ ಹೌದು ಹೌದು ಹಂಗ ಏನಪ್ಪಾ ಅಂತಂದ್ರ ನಿಮ್ಮ ಅಪ್ಪ ಅಲ್ಲಿ ಅಂದಾನ ಅಂದಾನು ಮತ್ತೆ ಏನಾರ ಆಯ್ಕೆ ಹುಡ್ಸಿದಿತ್ತಂದ್ರ ಹಾ ಹಾ ನಿನ್ನ ಮುಖದಿಂದ ಹುಟ್ಟಿರ್ತಕ್ಕಂಥ ಗಣಪತಿ ಅಂತರಿಕಿಲ್ಲ ಅಲ್ಲಿ ನಿಮ್ಮ ಮುಖದಿಂದ ಅಂತೀರ ನಿಮ್ಮ ಅಂತ ಬಹು ಚಂದ ಬರ್ತಿತ್ತು ಬರ್ತಿತ್ತು ನೋಡೋಣ ಮುಂದಿನ ಸಂಧಿಗೆ ಹಾ ಹಾ ನಮ್ಮ ಸರಜೋಡಿ ದೊಡ್ಡ ಕಲಾವಂತರು ಯಾವ ರೀತಿ ಮಾತಾಡ್ತಾರ ಯಾವ ರೀತಿ ಹಾಡ್ತಾರ ಯಾವ ರೀತಿ ಜಿಗದಾಡ್ತಾರ ಯಾವ ರೀತಿ ಬಾರ್ಸಾಡ್ತಾರ ಹಾ ಹಾ ಯಾಕಂದ್ರ ಫಸ್ಟ್ನೇ ಸಂಧಿಗೆ ಬೇಡ ಹೌದು ಹೌದಪ್ಪ ಇನ್ ನೋಡೋಣ ಮುಂದಿನ ಸಂಧಿಗೆ ಯಾವ ರೀತಿ ಬರ್ತಾರು ಯಾಕಂತಂದ್ರ ಹೆಣ್ಣು ಮಕ್ಕಳು ಯಾವ ರೀತಿ ಮುಂದೆ ಬರ್ತಾರೋ ಏನ್ ಹಿಂದುಳಿತಾರೋ ನಾನು ಹಿಂದೆ ಇರ್ಬೇಕ್ರಿ ಏನ್ ಯಾಕಂತಂದ್ರ ಇವತ್ತಿನ ದಿವಸ ಧರ್ಮ ಹೆಂಗೈತಿಪ್ಪ ಅಂತಂದ್ರ ಹೆಂಗ್ರಿ ಗುರುಗಳು ಗಂಡ ಮುಂದ ಹೋಗ್ಬೇಕು ಗಂಡನ ಕಿರ್ಬ ಹಿಡ್ಕೊಂಡ ಹೇತಿ ಹಿಂದಿಂದ ಬರ್ಬೇಕ ಹಾ ಹಾ ಹಂಗ ಧರ್ಮ ಐತಿ ಏ ಚಿಯಾ ನಿನ್ನ ಹಿಂದೆ ಬರ್ಬೇಕ ಹಾ ನೋಡೋಣ ಮುಂದಿನ ಸಂಧಿಗೆ ಯಾವ ರೀತಿ ಬರ್ತಾ ನೋಡಕ್ ಬರ್ತೈತಿ ಹೌದು ಹೌದು ಅದಕ್ಕ ಇಲ್ಲಿ ಕಮಿಟಿ ಮಾಡಾಕ ಬಂದಿರತಕ್ಕಂತ ಹಾ ಯಾರಿಪ್ಪ ಗುರುಗಳು ಹಾಲು ಮತದಾಗ ಹೊಕ್ಕ ಹೋರಾಡಿ ನಕ್ಕ ನೆಲ್ಲಾಡಿರ್ತಕ್ಕಂತ ಅಮೋಘ ಸಿದ್ದೇಶ್ವರ ಪಂಥದೊಳಗಾಯ್ತು ಬೀರ ಸಿದ್ದೇಶ್ವರ ಪಂಥದೊಳಗಾಯ್ತು ಹೌದು ಹೌದು ಯಾವ ಭೇದವನ್ನ ಮಾಡದೆ ಭಂಡಾರ ಸಾಕ್ಷಿಯಾಗಿ ತಮ್ಮ ಸೇವೆಯನ್ನ ಮಾಡ್ತಿರ್ತಕ್ಕಂತ ರಾಜಾಪುರದ ರಾಜ ಹುಲಿಯಾಗಿರ್ತಕ್ಕಂತ ರಾಜಾಪುರ ರಾಮಣ್ಣ ಗುರುಗಳಿಗಾದ್ರೂ ಕೂಡ ನಮ್ಮ ಸಂಘದ ವತಿಯಿಂದ ವಂದನೆಗಳನ್ನ ಹೇಳಿ ಹೌದು ಹೌದಪ್ಪ ಅವರು ಕೆಲವೊಂದು ಮಾತುಗಳನ್ನ ಹೇಳ್ಯಾರ ಬೀರಪ್ಪಣ್ಣ ಹೆಂಗ ಯಾರು ಗುರುಗಳು ಏನ್ ಹೇಳ್ಯಾರಪ್ಪ ಅಂತಂದ್ರ ಹೆಂಗ್ರಿ ಒಟ್ಟ ಸಂಧಿಗೆ ಒಂದೊಂದು ಘರ್ಷಣೆ ಕೇಳ್ರಿ ಏನೋ ಸಂಧಿಗೊಂದು ಗ್ರಷ್ಟೇ ಮಾಡ್ರಿ ಹಾ ಹೌದು ಹೌದು ಹತ್ತತ್ತು ಪ್ರಶ್ನೆ ಮಾಡ್ರಿ ಸಂಧಿಗೆ ಒಂದೊಂದು ಘರ್ಷಣೆ ಮಾಡ್ರಿ ಅನ್ನುವಂತ ಮಾತು ಹೇಳ್ಯಾರ ಹೇಳ್ಯಾರು ಅದಕ್ಕೆ ನಮ್ಮ ಸರ್ಜೋಡಿ ಕಲಾವಂತರಿಗೆ ಘರ್ಷಣೆ ಕೇಳುವಂತ ಪಾಳೆ ಬಂದಿತ್ತು ಆದ್ರೆ ಅವ್ರೊಂದು ಮಾತು ಹೇಳ್ಯಾರ ಅವ್ರು ಹೆಂಗ್ ಹೇಳ್ಯಾರು ಯಾಕಂದ್ರೆ ನಮ್ಮ ಗಂಡುಗಳ ಮುಂದೆ ಬಂದು ದಿಮ್ ಹೊಡೆದಾರು ಹಾ ಅವ್ರ ಕೇಳಿ ಪೈಲ್ ಅನ್ನುವಂತ ಮಾತು ಮಾತಾಡ್ಯಾರ ನಾನ ಕೇಳ್ತಪ್ಪ ಅಲ್ಲಿ ಏನ್ ಅಭ್ಯಂತರ ಇಲ್ಲ ಯಾಕಂದ್ರೆ ಗಂಡ ನಾವು ಮುಂದೆ ಹೋಗ್ಬೇಕಾಕೈತಿ ನೀ ಹಿಂದೆ ಬರ್ಬೇಕಾಕೈತಿ ಬರಬರಲ್ಲ ಮಾತಿದು ಯಥಾ ಪ್ರಕಾರ ಒಂದು ಘರ್ಷಣೆ ಕೇಳೋಣ ಹಾ ನೋಡೋಣ ಮುಂದಿನ ಸಂಧಿಗೆ ಯಾವ ರೀತಿ ಬರ್ತಾರ ಯಾವ ರೀತಿ ಹಾಡ್ತಾರ ಯಾವ ರೀತಿ ಹೆಂಗ್ ಬರ್ತಾರ ಬರ್ಲಾಡ್ರಿ ಹಂಗ ಬರ್ತಾರ ಹಂಗ ನೋಡಕ್ ಬರ್ತೈತಿ ಹೌದು ಹೌದು ನಮ್ ಘರ್ಷಣೆ ಹೆಂಗಪ್ಪ ಅಂತಂದ್ರ ಹೆಂಗ್ರಿ ಗುರುಗಳು ರೇವತಿ ಅನ್ನುವಂತ ಹೆಣ್ಣು ಮಗಳು ಏನ್ ಮಾಡ್ಯಾಳಪ್ಪ ಅಂತಂದ್ರ ಒಂದು ಸತ್ಯ ಲೋಕಕ್ಕೆ ಹೋಗ್ಯಾಳ ಹಾ ಹಾ ಏನ್ ಮಾಡ್ಯಾಳು ಸತ್ಯ ಲೋಕಕ್ಕೆ ಹೋಗ್ಯಾಳ ಹೋಗ್ಯಾಳು ಆ ಹೋಗುವಂತ ಸಮಯದೊಳಗೆ ಜೊತೆಗೆ ಯಾರನ್ನ ಕರ್ಕೊಂಡು ಹೋಗ್ಯಾಳ ಜೊತೆಗೆ ಯಾರನ್ನ ಕರ್ಕೊಂಡನು ಹೋಗ್ಯಾಳು ಅನ್ನುವಂತ ಒಂದು ಘರ್ಷಣೆ ಐತಿ ಐತಿ ಸರ್ಜೋಡಿ ಕಲಾವಂತರು ಹೇಳ್ತಾರ ಅನ್ನುವಂತ ಭರೋಸೆ ಐತಿ ದೊಡ್ಡ ಗುರುಗಳು ಹೇಳ್ತಾರ ಅವ್ರು ಅದಕ್ಕೆ ಬಹಳ ಮಾತಾಡಿ ದೈವ ಕೊಜ್ಜಾಗುವಂತ ಯಾವಾರಿಲ್ಲ ಬ್ಯಾಡ ಗುರುಗಳು ಯಥಾ ಪ್ರಕಾರ ಇನ್ನ ಇದ್ ನೋಡಿ ಹಾಡಿ ಸರ್ಜೋಡಿ ಕಲಾವಂತರಿಗೆ ಸರ್ಜೋಡಿ ಕಲಾವಂತರ ಚಾನ್ಸ್ ಕೊಡ್ರಿ ಮುಂದೆ ಹೆಂಗ್ ಬರ್ತಾರ ಹಂಗ ನೋಡಾಕ್ ಬರ್ತಾರ ಮೈಕ್ ಮೈಕ್ ರೀ